ಕಚೇರಿಯಲ್ಲೇ ಹೆಸ್ಕಾಂ ಅಧಿಕಾರಿಗಳ ಭರ್ಜರಿ ಗುಂಡು ಪಾರ್ಟಿ ನಡೀತಾ ಇತ್ತು. ಬೆಳಗಾವಿಯ ನೆಹರು ನಗರದಲ್ಲಿರೋ ಕರ್ನಾಟಕ ವಿದ್ಯುತ್ ಮಂಡಳಿ ಕಚೇರಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳು ಎಣ್ಣೆ ಪಾರ್ಟಿ ಮಾಡ್ತಿದ್ರು. ಈ ಬಗ್ಗೆ ಮಾಹಿತಿ ಸಿಕ್ಕ ಕೂಡಲೇ ಮಾಧ್ಯಮ ಪ್ರತಿನಿಧಿಗಳು, ಪತ್ರಕರ್ತರು, ಅಧಿಕಾರಿಗಳು ಎಣ್ಣೆ ಪಾರ್ಟಿ ಮಾಡ್ತಿದ್ದ ಜಾಗಕ್ಕೆ ಹೋದ್ರು. ಮಾಧ್ಯಮದವರನ್ನ ಕಂಡ ಕೂಡಲೇ ಸಿಟ್ಟಾದ ಅಧಿಕಾರಿಗಳು ಚಿತ್ರೀಕರಣಕ್ಕೆ ಅಡ್ಡಿಪಡಿಸಿದ್ರು. ಈ ಸಂದರ್ಭದಲ್ಲಿ ಒಬ್ಬ ರಿಪೋರ್ಟರ್ ತಲೆಗೆ ಗಾಯವಾಗಿದ್ದು ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಪೊಲೀಸರು ಬರುವ ವೇಳೆಗೆ ಪಾರ್ಟಿ ಗುಂಗಿನಲ್ಲಿದ್ದ ಅಧಿಕಾರಿಗಳೆಲ್ಲ ಪರಾರಿಯಾಗಿದ್ರು. ಘಟನೆಗೆ ಸಂಬಂಧಿಸಿದಂತೆ ಮಾಳಮಾರುತಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಜಸ್ಟ್ ಬಾಗ್ಲಾ ಬ್ರೇಕಿಂಗ್ ಹೋಗ್ತಾ ಇದೆಯಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದುವಾಡೆ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಆಕ್ಚುಲಿ ನಡೆದ ಘಟನೆ ಆದ್ರೂ ಏನು, ಹಲ್ಲೆವನ್ನ ಮಾಡಿದಂತಹ ಅಧಿಕಾರಿಗಳು ಯಾರು, ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ, ವರದಿಗಾರರು ಹೇಗೆ ಅಂತ? ದಿವ್ಯಶ್ರೀ, ಏನಂತಂದ್ರೆ ನಿನ್ನೆ ಕಳೆದ ರಾತ್ರಿ ನಡೆದಂತ ಘಟನೆ ಇದು. ಏನು ಬೆಳಗಾವಿ ನೆಹರು ನಗರ ಇರ್ತಕ್ಕಂಥ ಕೆಪಿಟಿಸಿಎಲ್ ಕಚೇರಿಯಲ್ಲಿ ಏನಂತ ಗುಂಡು ಪಾರ್ಟಿ ನಡೀತಾ, ಆ ಗುಂಡು ಪಾರ್ಟಿಯನ್ನ ಮಾಹಿತಿ ಮೇರೆಗೆ ಏನೋ ಒಂದು ಖಾಸಗಿ ವಾಹಿನಿ ಮಾಧ್ಯಮರು ಅಲ್ಲಿ ಏನು ಶೂಟಿಂಗ್ ಮಾಡಕ್ ಹೋಗಿದ್ರು. ಅವಾಗ ಏನಂತಂದ್ರೆ ಛಾಯಾಗ್ರಹಕ್ಕೆ ಅಡ್ಡಿಪಡಿಸಿ ಮತ್ತೆ ಅಲ್ಲಿರ್ತಕ್ಕಂಥ ಏನೋ ಒಂದು ನಶೆಯಲ್ಲಿದ್ರು, ಆ ನಶೆಯಲ್ಲಿದ್ದವರು ಅಧಿಕಾರಿಗಳು ಮತ್ತೆ ಕೆಲ ಗುತ್ತಿಗೆದಾರರು ಇವ್ರ ಮೇಲೆ ಹಲ್ಲೆ ಮಾಡಿದ್ರು. ಹೀಗಾಗಿ ಒಬ್ಬ ವರದಿಗಾರನಿಗೆ ಗಂಭೀರ ಗಾಯ ಆಗಿದೆ. ಈಗಾಗಲೇ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದಿವ್ಯಶ್ರೀ, ವರದಿಗಾರರು ಕೂಡ ಮನುಷ್ಯರೇ ದಿಲೀಪ್. ಸೊ ಈ ಸಂಬಂಧ ಹಾಗೇನೆ ಒಬ್ಬರಿಗೆ ವರದಿಗಾರರಿಗೆ ಗಾಯ ಆಗಿದೆ ಅನ್ನೋ ಮಾತನ್ನ ಹೇಳಿದ್ರೆ, ಅವರ ಪರಿಸ್ಥಿತಿ ಹೇಗಿದೆ ಅದ್ರ ಬಗ್ಗೆ ಹೇಳಿ. ಈಗಾಗಲೇ ಏನಂತಂದ್ರೆ ಏನು ಮಧುಸೂದನ್ ಅಂತಕ್ಕಂಥ ವರದಿಗಾರರಿಗೆ ತಲೆಗೆ ಏಟಾಗಿದೆ. ತಲೆಗೆ ಏನೋ ಅಂತಂದ್ರೆ ಬಾಟ್ಲಿಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ. ಆ ತಲೆಗೆ 2-3 ಕಡೆ ಏಟಾಗಿತ್ತು. ಮತ್ತೆ ಅವ್ರನ್ನ ಈಗಾಗಲೇ ಜಿಲ್ಲಾಸ್ಪತ್ರೆ ದಾಖಲು ಮಾಡಿದೆ ಮತ್ತು ಅವ್ರಿಗೆ ಎಲ್ಲ ಚಿಕಿತ್ಸೆ ನೀಡಲಾಗ್ತದೆ. ಇದನ್ನ ಏನಂದ್ರೆ ಬೆಳಗಾವಿ ಜಿಲ್ಲಾ ಪತ್ರಕರ್ತರ ಸಂಘ ಇರ್ಬೋದು ಮತ್ತೆ ಎಲ್ಲಾ ಬೆಳಗಾವಿ ಜಿಲ್ಲಾ ಪತ್ರಕರ್ತರು ಒಕ್ಕೂಟದವರು ಎಲ್ಲರೂ ಕೂಡ ಖಂಡನೆ ಮಾಡಿದ್ರೆ. ಬೆಳಿಗ್ಗೆ 11 ಗಂಟೆಗೆ ಈ ಒಂದು ವಿಷಯ ಕುರಿತು ಒಂದು ಸಭೆಯನ್ನು ಮಾಡಲಾಗ್ತದೆ ಮತ್ತು ಇದು ತೀವ್ರವಾಗಿ ಖಂಡನೆ ಮಾಡಿದ್ದು. ತಪ್ಪಿತಸ್ಥರ ವಿರುದ್ಧ ಏನು ಒಂದು ಹೆಸ್ಕಾಂ ಅಧಿಕಾರಿ ಏನು ಮಜ್ಜಿಗೆ ಇದಾರೆ, ಆ ಮಜ್ಜಿಗೆಯವ್ರ ಜೊತೆ ಏನು 30-40 ಜನ ಏನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರಿದ್ರು, ಅವರೆಲ್ಲರ ಮೇಲೆ ಕೇಸ್ ದಾಖಲಾಗಬೇಕು. ಈಗಾಗಲೇ ಅವರ ಮೇಲೆ ಕಠಿಣ ಕ್ರಮ ಜರುಗಬೇಕಂತ ಹೇಳಿ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಬೇಕು. ಬೆಳಿಗ್ಗೆ 11 ಗಂಟೆಗೆ ಒಂದು ಸಭೆಯನ್ನು ಕೂಡ ಕರೆಯಲಾಗಿದೆ. ದಿವ್ಯಶ್ರೀ, ಕಂಪ್ಲೇಂಟ್ಗೆ ಪೊಲೀಸರ ರೆಸ್ಪಾನ್ಸ್ ಹೇಗಿತ್ತು ದಿಲೀಪ್? ಈಗಾಗಲೇ ಏನಂತ ರಾತ್ರಿ ವಿಷಯ ತಿಳಿದಂತ ಮಾಳಮಾರುತಿ ಪೊಲೀಸರು ಸ್ಥಳಕ್ಕೆ ಆಗಿದ್ರು ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಮತ್ತೆ ಏನಂತಾರೆ ಅಲ್ಲಿ ಏನು ಗುಂಡು ಪಾರ್ಟಿ ನಡೀತಾ ಅದೆಲ್ಲವನ್ನು ಕೂಡ ಒಂದು ಮಜರ್ ಮಾಡತಕ್ಕಂಥ ಪೊಲೀಸರು ಮಾಳಮಾರುತಿ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ. ಮಾರಣಾಂತಿಕ ಹಲ್ಲೆ ಇರ್ಬೋದು ಮತ್ತೆ ಜೀವ ಬೆದರಿಕೆ ನೀಡಿದಂತ ಈ ಅಧಿಕಾರಿಗಳ ವಿರುದ್ಧ ಶಿಕ್ಷಾ ಕ್ರಮ ತಗೊಳ್ತೀವಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಭರವಸೆಯನ್ನು ನೀಡಿದ್ದಾರೆ. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.